ಸಹಕಾರ ಪತ್ತ ಸಂಘದಿಂದ ಇವತ್ತು 1,64,104 ರೈತರಿಗೆ ಬೆಳೆ ಸಾಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ, ಸಾಲ ವಿತರಣೆ ಮಾಡಿದ್ದೀವಿ. ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಕೊಟ್ಟಂಥ ಕಾರ್ಯಕ್ರಮಗಳು 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡಬೇಕು ಅಂತೇಳಿ ಅವತ್ತು ತಗೊಂಡಂಥ ತೀರ್ಮಾನ, ಮತ್ತು ಮಹಿಳಾ ಸಂಘಗಳಿಗೆ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಡಬೇಕು ಅಂತ ತಗೊಂಡಂಥ ತೀರ್ಮಾನ, ಇವತ್ತು ಸಹಕಾರ ಪತ್ತಿನ ಸಂಘಗಳು ಇವತ್ತು ರಾಜ್ಯದಲ್ಲಿ ತುಂಬ ಶಕ್ತಿಯುತವಾಗಿ ಆರೋಗ್ಯಕರವಾಗಿ ಇವತ್ತೇನಾದರೂ ಇದೇ ರೈತರ ಪರವಾಗಿ ಅಂದರೆ ಅದನ್ನು ಮುಖ್ಯಮಂತ್ರಿಗಳು ಅವತ್ತು ಸಿದ್ದರಾಮಯ್ಯನವರು ಕೊಟ್ಟಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗ್ತದೆ. ಅವತ್ತೇನಾದರೂ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮ ಕೊಡದೇ ಇದ್ದಿದ್ರೆ ಸಹಕಾರ ಪತ್ರ ಸಂಘಗಳಲ್ಲಿ ಇಷ್ಟು ರೈತರಿಗೆ ಸಹಕಾರ ಸಿಗ್ತಾ ಇರಲಿಲ್ಲ. ಬಡ್ಡಿ ಸರ್ಕಾರ ಕೊಡೋದು, ಅಸಲು ರೈತರು ಕೊಡೋದು, ಇಂಥ ಒಂದು ಯೋಜನೆ ಕಾರ್ಯಕ್ರಮ. ಈಗ ಮತ್ತೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆದರೆ BJP ಸರ್ಕಾರ ಇದ್ದಾಗ ಇಂಥ ಯೋಜನೆ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಕೂಡ ಕೊಡೋಕ್ಕಾಗಲಿಲ್ಲ ಅವರು. ನಾನು ಕೂಡ ಮೊದಲ ಅವಧಿಯಲ್ಲಿ ಶಾಸಕನಾಗಿದ್ದಾಗ ಬೆಳಗಾಂ ಅಧಿವೇಶನದಲ್ಲಿ ಮತ್ತು ಬೆಂಗಳೂರು ಅಧಿವೇಶನದಲ್ಲೂ ಕೂಡ ನನ್ನ ಸರ್ಕಾರ BJP ಸರ್ಕಾರ ಮೇಲೆ ಒತ್ತಡ ಆಗಿದೆ. ಏನು ಹಿಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿದ್ದರು. ನಿಮ್ಮ BJP ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲೂ ಕೂಡ ಇದೆ. ನೀವು ರೈತರ ಪರವಾಗಿದ್ದೀರಿ, ಕನಿಷ್ಠ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಮಾಡಿ ಅಂತ ಕೇಳಿದೆ. ಅವತ್ತೇನು ಮಹಿಳಾ ಸಂಘಗಳಿಗೆ ಬಡ್ಡಿ ರಹಿತ ಸಾಲವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಕೊಟ್ಟಿದ್ದರು. ಅದನ್ನು ನಿಮ್ಮ BJP ಸರ್ಕಾರ 10 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡಿ ಅಂತ ಕೇಳಿದೆ. ಒಂದು ದಿವಸ ಕೂಡ ಆ ರೈತರ ಪರವಾಗಿ, ತಾಯಂದ್ರ ಮಹಿಳಾ ಸಂಘಗಳ ಪರವಾಗಿ ಈ BJP ಸರ್ಕಾರ ಬರಲಿಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ 5 ಗ್ಯಾರಂಟಿಗಳು, ಶಕ್ತಿ ಕಾರ್ಯಕ್ರಮ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಗೃಹ ಲಕ್ಷ್ಮಿ ಆಗಿರ್ಬೋದು, 2,000 ರೂಪಾಯಿ ಪ್ರತಿ ಮನೆಯಲ್ಲಿ ಆ ತಾಯಿಗೆ ಕೊಡೋದಿರ್ಬೋದು, ಪ್ರತಿ ಮನೆ ಕರೆಂಟ್ ಫ್ರೀ ಕೊಟ್ಟಿದ್ದಿರ್ಬೋದು, ಅನ್ನಭಾಗ್ಯ 5 kg ದುಡ್ಡನ್ನು ಕೊಟ್ಟಿದ್ದಿರ್ಬೋದು, ಮತ್ತು ಶಕ್ತಿ ಕಾರ್ಯಕ್ರಮ ಎಲ್ಲ ತಾಯಂದರು ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಎಲ್ಲಿ ಬೇಕಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಿರ್ಬೋದು. 4 ಕಾರ್ಯಕ್ರಮ ಜಾರಿ ಆಯಿತು. ಒಂದು ಕಾರ್ಯಕ್ರಮ ಯುವ ನಿಧಿ, ಈಗ ಕೂಡ ಈ ತಿಂಗಳಲ್ಲೇ ಯುವ ನಿಧಿ ಕೂಡ ಪ್ರಾರಂಭ ಮಾಡೋಕ್ಕೆ ಹೋಗಿದೆ. ಅದ್ರ ಜೊತೆಯಲ್ಲಿ ಅವತ್ತು ಏನು 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಟ್ಟಿದ್ರು, ನಮ್ಮ ಸರ್ಕಾರ ಬಂದ ತಕ್ಷಣ ಮೊದಲ ಬಜೆಟಲ್ಲೇ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿದ್ದು. ಅದ್ರ ಜೊತೆಗೆ 10 ಲಕ್ಷವರೆಗೂ 3% ಬಡ್ಡಿ ಇದ್ದಿದ್ದನ್ನು 15 ಲಕ್ಷವರೆಗೂ 3% ಬಡ್ಡಿಗೆ ಕೊಡಬೇಕು ಅಂತೇಳಿ ತಗೊಂಡಂಥದ್ದು ತೀರ್ಮಾನ ನಮ್ಮ ಸರ್ಕಾರ. ಮುಂದಿನ ದಿನಗಳಲ್ಲಿ ಏನು ಅವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು 5 ಲಕ್ಷವರೆಗೂ ಬಡ್ಡಿ ರಹಿತ ಮಹಿಳಾ ಸಂಘಗಳಿಗೆ ಕೊಟ್ಟಿದ್ರು, ಅದನ್ನು ನಮ್ಮ ಮುಖ್ಯಮಂತ್ರಿ ಮೇಲೆ ಒತ್ತಡ ಹಾಕಿ ನಮ್ಮ ಸರ್ಕಾರದಿಂದ ಮತ್ತೆ ಮಹಿಳಾ ಸಂಘಗಳಿಗೆ 10 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡುವಂಥ ಕಾರ್ಯಕ್ರಮ ಜಾರಿ ತರಬೇಕು ಅಂತೇಳಿ ನಾವು ಈಗಾಗಲೇ ಎಲ್ಲ ಶಾಸಕರುಗಳು ಮುಖ್ಯಮಂತ್ರಿ ಮೇಲೆ ಪ್ರಸ್ತಾಪ ಮಾಡಿದ್ದೀವಿ. ಮುಂದೆ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಕ್ರಮ ವಹಿಸ್ತಾರೆ.